ಜ್ಞಾನಪ್ರಕಾಶ್ ಸ್ವಾಮೀಜಿ ಏನಪ್ಪ ಅಂದ್ರೆ 111 ದಿನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿ ಕುಂತಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಬೆಂಬಲಿಸಿ 3-4 ಸಾರಿ ವೇದಿಕೆಯಲ್ಲಿ ಬಂದು ನೀನು ಮಾತಾಡ್ತಿದ್ದಿ. ಇವತ್ತಿನ ದಿವಸ ಈ ವರದಿಯನ್ನು ವಿರೋಧ ಮಾಡ್ತಿದ್ದಿ. ಈ ವರದಿಯನ್ನು ಅಕಸ್ಮಾತ್ ಅವೈಜ್ಞಾನಿಕ ಅಂತ ಹೇಳುವುದಾದ್ರೆ ಯಾರಾದರೂ ಹೇಳ್ಯಾರಂದ್ರೆ ಅವರಷ್ಟು ಅವಿವೇಕಿಗಳು ಮತ್ತೊಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ. ಮಾದಿಗರು ಈ ವರದಿಯನ್ನು ವಿರೋಧಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ 15% ಮೀಸಲಾತಿಯನ್ನು ಸದಾಶಿವ ಅವರು 2012ದಾಗ ಹಂಚಿಕೆ ಮಾಡಿದಾಗ ನಮಗೆ ಬಂದಿರತಕ್ಕಂಥದ್ದು 6%. ಈಗ ನೀವು 17% ಹಂಚಿಕೆ ಮಾಡಿದಾಗೂ ನಮಗೆ 6% ಬಂದಿದೆ. ನಮ್ಮೊಳಗಡೆ ತಾಯ್ತನ ಇದೆ. 3 ದಶಕಗಳ ಒಳ ಮೀಸಲಾತಿ ಹೋರಾಟ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ. ಆಯೋಗ ಈಗಾಗಲೇ ವರದಿಯನ್ನು ಸಲ್ಲಿಕೆ ಮಾಡಿದ್ದು ಈ ತಿಂಗಳ 16ನೇ ತಾರೀಕು ನಡೆಯುವಂಥ ಸಭೆಯಲ್ಲಿಯೇ ಕ್ಯಾಬಿನೆಟ್ ಸಭೆಯಲ್ಲಿ ಇದನ್ನು ಜಾರಿಗೊಳಿಸಬೇಕೆಂಬ ಆಗ್ರಹ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಾ ಇದೆ. ಇವತ್ತು ನಮ್ಮೊಂದಿಗೆ ಹೋರಾಟದಲ್ಲಿ ನಿರತರಾಗಿರುವಂತಹ ಶಿವರಾಯ ಅಕ್ಕರಿಗೆ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮ ಮುಂದಿನ ನಡೆ ಏನು? ಸರ್ಕಾರ ಏನಾದರೂ ನಿರ್ಧಾರವನ್ನು ಕೈಗೊಳ್ಳಿದರೆ ನಿಮ್ಮ ಮುಂದಿನ ತೀರ್ಮಾನ ಏನಾಗಿರುತ್ತೆ? ಸರ್, ಈಗ ನಾವು ಹೇಳ್ತಕ್ಕಂಥದ್ದಿಷ್ಟೇ. ಮಾನ್ಯ ಸಿದ್ದರಾಮಯ್ಯನವರು ಆಯೋಗವನ್ನು ನೇಮಕ ಮಾಡೋದಕ್ಕಿಂತ ಪೂರ್ವದಲ್ಲಿ ಮತ್ತು ಆಯೋಗ ಮಾಡಿದ ನಂತರ ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ? ಈಗೇನು ನಾಗಮೋಹನ್ ದಾಸ್ ಅವರು ಇವತ್ತು ವರದಿ ಕೊಟ್ಟರೆ ನಾವು ನಾಳೆನೇ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೋ ಕಾರಣಕ್ಕೆ ಇವತ್ತು 16ನೇ ತಾರೀಕು ಏನಪ್ಪ ಅಂದ್ರೆ ವರದಿ ಜಾರಿ ಮಾಡ್ತೀವಿ ಅಂತ ಫಿಕ್ಸ್ ಮಾಡಿದ್ದಾರೆ. 16ನೇ ತಾರೀಕು ಯಾವುದೇ ಕುಂಟು ನೆಪಗಳನ್ನು ಹೇಳದೆ ಯಥಾವತ್ತಾಗಿ ವರದಿ ಜಾರಿ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದ ಪಕ್ಷದಲ್ಲಿ ಏನಪ್ಪ ಅಂದ್ರೆ ನಾವು ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದೇವೆ. ಏನಂದ್ರೆ ನಾಳೆ ಬರ್ತಕ್ಕಂಥ 15ನೇ ತಾರೀಕು ಏನಿದೆ, 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗನ್ನು ಅದು ನಾವು ಸಚಿವರಿಗೆ ಗೆರಾವ್ ಆಗ್ತಕ್ಕಂಥ ಅವ್ರ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಕಡೆಗೆ ನಡೆಸ್ತಾ ಇದ್ದೀವಿ. ಅದಾದ ನಂತರ ಒಂದು ವೇಳೆ ವ್ಯತಿರಿಕ್ತವಾದಂಥ ಫಲಿತಾಂಶ 16ಕ್ಕೆ ಬಂದದ್ದಾದ್ರೆ ಆಕ್ರಮಣಕಾರಿ ಮತ್ತು ಅಘೋಷಿತ ರೀತಿಯಲ್ಲಿ ಈ ರಾಜ್ಯದ ಒಳಗಡೆ ಚಳುವಳಿಗಳು ನಡೀತವ. ಮುಖ್ಯಮಂತ್ರಿಯವರು ಎಲ್ಲಿ ಹೋದರೂ ಕೂಡ ಅಡೆತಡೆ ಮಾಡ್ತೀವಿ, ಗೆರಾವುಗಳನ್ನು ಮಾಡ್ತೀವಿ, ಅವರು ತಡೆದು ನಿಲ್ತಕ್ಕಂಥ ಕೆಲಸ ಮಾಡ್ತೀವಿ, ಯಾಕೆ ಮಾಡೋಕ್ಕಿಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಕಸ್ಮಾತ್ ಈ ಮಧ್ಯೆ ಏನಾದರೂ ಸ್ಥಳೀಯ ಚುನಾವಣೆಗಳೇನಾದರೂ ಘೋಷಣೆ ಆದವು ಅನ್ನೋದಾದ್ರೆ ನಮ್ಮ ಆಕ್ರೋಶ ಮತವಾಗಿ ಪರಿವರ್ತನೆ ಆಗ್ತಾರೆ. ಇವರು ಬರ್ತಕ್ಕಂಥ ಸ್ಥಳೀಯ ಚುನಾವಣೆಯಲ್ಲಿ ಅವರು ಧೂಳಿಪಟ ಆಗ್ತಕ್ಕಂಥ ಸನ್ನಿವೇಶವನ್ನು ಎದುರಿಸಬೇಕಾಗತ್ತೆ. ಆ ರೀತಿಯಾದಂಥ ಹೋರಾಟಗಳನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಅಂತ ಈ ಮೂಲಕ ಕರೆ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಒಂದು ಕಡೆಗಿನಲ್ಲಿ ಒಳ ಮೀಸಲಾತಿ ಆಯೋಗದ ವರದಿ ಏನಿದೆ ಅದು ವೈಜ್ಞಾನಿಕ ಅಂತ ವಾದವೂ ಇದೆ, ಇನ್ನೊಂದು ಕಡೆಗೆ ಅದು ಅವೈಜ್ಞಾನಿಕವಾಗಿದೆ ಎಂಬ ವಾದ ಕೂಡ ಮಂಡನೆ ಆಗ್ತಾ ಇದೆ. ಈ ರೀತಿ ಆಕ್ಷೇಪಗಳಿಗೆ ಒಳ ಮೀಸಲಾತಿ ಹೋರಾಟಗಾರರ ಪ್ರತಿಕ್ರಿಯೆ ಏನು? ಈ ವರದಿಯನ್ನು ಅಕಸ್ಮಾತ್ ಅವೈಜ್ಞಾನಿಕ ಅಂತ ಹೇಳುವುದಾದ್ರೆ ಯಾರಾದರೂ ಹೇಳ್ಯಾರಂದ್ರೆ ಅವರಷ್ಟು ಅವಿವೇಕಿಗಳು ಮತ್ತೊಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಈ ವರದಿ ತಯಾರಿಸ್ತಕ್ಕಂಥ ವಿಷಯದಲ್ಲಿ ಅತ್ಯಂತ ವೈಜ್ಞಾನಿಕವಾದಂಥ ರೀತಿಯಲ್ಲಿ ಆಧುನಿಕವಾದಂಥ ತಂತ್ರಜ್ಞಾನವನ್ನು ಬಳಸಿಕೊಂಡು ಅತ್ಯಂತ ವ್ಯವಸ್ಥಿತವಾದಂಥ ರೀತಿಯಲ್ಲಿ ಈ ವರದಿಯನ್ನು ತಯಾರು ಮಾಡಿದ್ದಾರೆ. ಒಂದು ವೇಳೆ ಯಾರಾದರೂ ಈ ಮಾತನ್ನು ಹೇಳ್ತಾರನ್ನೋದಾದ್ರೆ ಅವರು ಒಳಗಡೆ ಇಡನ್ ಅಜೆಂಡಾ ಇರಬೇಕು, ನಾವೇ ಸಂಖ್ಯೆಯಲ್ಲಿ ಹೆಚ್ಚು ಬರಬೇಕಂತಕ್ಕಂಥದ್ದು ಇರಬೇಕು. ಯಾರು ಈ ವರದಿಯನ್ನು ಅವೈಜ್ಞಾನಿಕ ಅಂತೇಳಿ ಸುಟ್ಟಾಕ್ತಾ ಇದ್ದಾರ ಅತ್ಯಂತ ದುರಂತಮಯವಾದಂಥ ಒಂದು ವಿಷಯ ಏನಂದ್ರೆ ಅವರೇ ಆ ಖಾತೆಗೆ ಮುಖ್ಯಸ್ಥರಿದ್ದಾರೆ, ಅವರೇ ಪ್ರಭಾವಿ ಸಚಿವರುಗಳಿದ್ದಾರೆ, ಅವರೇ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರೇ ಆಯುಕ್ತರಿದ್ದಾರೆ. ಎಲ್ಲವನ್ನೂ ತಮ್ಮ ಮೂಗಿನ ನೇರಕ್ಕೆ ಮಾಡಿಕೊಂಡು ತಮ್ಮ ಸಂಖ್ಯಾಬಲ ಹೆಚ್ಚಳ ಆಗಿಲ್ಲ ಅನ್ನೋ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಈ ವರದಿಯನ್ನು ವಿರೋಧ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೇವೆ. ಆದರೆ ಕೆಲವು ವಿಷಯವನ್ನು ಈ ಮೂಲಕ ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ. 2022 ಡಿಸೆಂಬರ್ 6ನೇ ತಾರೀಕು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಬಲಗೈಯಲ್ಲಿ ಇರ್ತಕ್ಕಂಥ DSSನವರೆಲ್ಲರೂ ಸೇರಿಕೊಂಡು ನೀವು ಆಗ್ರಹ ಮಾಡ್ತೀರಿ. ಏನಂತ? ಒಳ ಮೀಸಲಾತಿಯನ್ನು ಜಾರಿ ಮಾಡ್ರಿ ಅಂತಕ್ಕಂಥ ಆಗ್ರಹನ ಮಾಡ್ತೀರಿ. ಆ ಆಗ್ರಹನ ಎಲ್ಲೋ ಒಂದು ಕಡೆಗೆ ಮರೆತು ಬಿಡ್ತೀರಿ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಜ್ಞಾನಪ್ರಕಾಶ್ ಸ್ವಾಮೀಜಿ ಏನಪ್ಪ ಅಂದ್ರೆ 111 ದಿನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಚಳವಳಿ ಕುಂತಂಥ ಸಂದರ್ಭದಲ್ಲಿ ಒಳ ಮೀಸಲಾತಿಯನ್ನು ಬೆಂಬಲಿಸಿ 3-4 ಸಾರಿ ವೇದಿಕೆಯಲ್ಲಿ ಬಂದು ನೀನು ಮಾತಾಡ್ತಿದ್ದಿ. ಇವತ್ತಿನ ದಿವಸ ಈ ವರದಿಯನ್ನು ವಿರೋಧ ಮಾಡ್ತಿದ್ದಿ. ನೀನು ಅತ್ಯಂತ ಸಂಕುಚಿತವಾದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನೀನು ತೋರಿಸಿಕೊಡ್ತಾ ಇದ್ದೀವಿ. ನೀವು ಸತ್ಯವನ್ನು ಮಾತಾಡ್ತಾ ಇಲ್ಲ, ಸಾಮಾಜಿಕ ನ್ಯಾಯ ಮಾತಾಡ್ತಾ ಇಲ್ಲ.
ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಕೊಡಬೇಕಂತಕ್ಕಂಥ ಪರಿಕಲ್ಪನೆ ನಿಮ್ಮ ಒಳಗಡೆ ಇಲ್ಲ. ಇನ್ನೊಬ್ಬರ ಜೊತೆ ಹಂಚಿಕೊಳ್ಳತಕ್ಕಂಥ ತಾಯ್ತನ ಕೂಡ ನಿಮ್ಮಲ್ಲಿಲ್ಲ. ಆ ಕಾರಣಕ್ಕಾಗಿ ಯಾರು ಅವೈಜ್ಞಾನಿಕ ಅಂತ ಈ ವರದಿಯನ್ನು ಹೇಳ್ತಾ ಇದ್ದಾರೆ ಅವರೇ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ವರದಿ 100ಕ್ಕೆ 100 ಪರಿಪೂರ್ಣ ಇರಲ್ಲ, ಅಲ್ಪ ಮಟ್ಟಿಗೆ ಏನಾದರೂ ಇದ್ದೇ ಇರ್ತದ. ಇದ್ದಂಥ ಸಂದರ್ಭದೊಳಗಡೆ ಅದನ್ನು ಅನುಸರಿಸಿ ಮಾಡಬೇಕು. ಈಗೇನು ನಾವು ಇದನ್ನು ತಗೊಂಡೋಗಿ ಪ್ರಯೋಗಶಾಲೆಯಲ್ಲಿ ಪ್ರಯೋಗ ಮಾಡೋದು ರಿಸಲ್ಟ್ ತಗೊಳಕ್ಕಾಗತ್ತ? ವೈಜ್ಞಾನಿಕ ರೀತಿಯಲ್ಲಿ ಸಾಧ್ಯನೇ ಇಲ್ಲ. ಈ ವರದಿ ವೈಜ್ಞಾನಿಕವಾಗಿದೆ, ಎಲ್ಲ ಜನರು ಭಾಗವಹಿಸಿದ್ದಾರೆ, ಅತ್ಯಂತ ಪರ್ಸೆಂಟೇಜ್ ಕೂಡ ಹೆಚ್ಚಿನ ಮಟ್ಟದಲ್ಲಿದೆ. ಹೀಗಾಗಿ ಈ ವರದಿಯನ್ನು ಜಾರಿಪಡಿಸಬೇಕಂತ ಈ ಮೂಲಕ ನಾವು ಕರೆ ಕೊಡ್ತಾ ಇದ್ದೀವಿ. ಕೆಲವು ಜಾತಿಗಳನ್ನು ಆ ಗುಂಪಿನಿಂದ ಈ ಗುಂಪಿಗೆ ಸೇರಿಸಬೇಕು ಅಂದರೆ ಪರ್ಯಾಯ ಜಾತಿ ವಲಯ ಜಾತಿಗೆ ಸೇರಬೇಕಾಯಿತು ಎಂಬ ಏನು ಅವರ ಆಕ್ಷೇಪ ಇದೆ. ಈ ಆಕ್ಷೇಪವನ್ನು ಹೇಗೆ ನೀವು ಹೋರಾಟಗಾರರು ಹೇಗೆ ನೋಡ್ತೀರಾ ಅಂತ? ಸರ್, ನಿಮಗೆ ಪರ್ಯಾಯ ಜಾತಿ ಕೆಲವೊಂದು ಜಾತಿಗಳೇನಿದ್ದಾವ ಆ ಜಾತಿಗಳಿಗೂ ಕೂಡ ಯಾವ ಗುಂಪಿನಲ್ಲಿ ಇರಬೇಕನ್ನಂಥದ್ದು ಒಂದು ಸ್ವಾತಂತ್ರ್ಯ ಇದೆ. ಅವರು ಮನವಿ ಮಾಡಿಕೊಂಡು ಇಂಥ ಜಾತಿಯಲ್ಲಿ ಇರಬೇಕಂತ ಬಯಸಿದ್ರೆ ಆ ಜಾತಿಯಲ್ಲಿ ಮುಂದುವರಿತಾರೆ. ಉದಾಹರಣೆಗಾಗಿ ನೀವು ಪರ್ಯಾಯ ಜಾತಿ ಹೇಳಿದ್ರೆ ಅವರಲ್ಲಿ ಪೌರ ಕಾರ್ಮಿಕರು ಜಾಸ್ತಿ ಇದ್ದಾರೆ. 100ಕ್ಕೆ 99% ಪೌರ ಕಾರ್ಮಿಕರು ಮಾದಿಗರು ಇರೋದ್ರಿಂದ ಅವ್ರ ಜೊತೆ ಇರೋಕ್ಕೆ ಇಷ್ಟಪಟ್ಟು ಅವ್ರು ಇರ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ಅದು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರ್ತಕ್ಕಂಥ ಸಂಖ್ಯೆ ಇದೆ. ನಾವು ಅವ್ರು ಬಯಸಿದ್ರೆ ನಮ್ಮ ಜೊತೆಗಿದ್ದಾರೆ. ನಿಮ್ಮಲ್ಲಿ ತಾಯ್ತನ ಇಲ್ಲ ಅನ್ನೋದಕ್ಕೆ ನಿಮ್ಮ ಜೊತೆ ಬಿಟ್ಟು ಬರ್ತಾ ಇದ್ದಾರೆ. ಅವ್ರು ಬರೋಕ್ಕೆ ಒಂದು ಅವಕಾಶ ಮಾಡಿಕೊಡ್ರಿ, ಅದ್ರಾಗೆ ಏನು ತಪ್ಪಿದೆ? ಈ ವರದಿ ಏನು ನಾಗಭವನದ ಸೌಧ ವರದಿ ಇದೆ, ಈಗ ಬಂದಿರೋ ಆಕ್ಷೇಪಗಳು ಅಥವಾ ಅದನ್ನು ಜಾರಿಗೊಳಿಸಬಾರ್ದು ಎಂಬ ಆಕ್ರೋಶಗಳ ಹೊರತಾಗಿ ಕೂಡ ಏನು ಆಯೋಗದ ವರದಿಯಲ್ಲಿ ಇನ್ನು ಗಮನಿಸಬೇಕಾದಂತಹ ಯಾವುದಾದ್ರೂ ಮಹತ್ವದ ಅಂಶಗಳು ಅದು ತಾಯ್ತನದಿಂದ ಕೂಡಿದೆ ಅಂತ ಹೇಳ್ತಾ ಇದ್ದೀರಾ. ಅದು ತಾಯ್ತನದಿಂದ ಕೂಡಿದೆ ಎಂಬುದಕ್ಕೆ ನೀವು ಗಮನಿಸಿರುವಂತಹ ಇತರ ಯಾವುದಾದ್ರೂ ಅಂಶಗಳಿದ್ರೆ ಹೇಳ್ಬೋದಾ? ಉದಾಹರಣೆಗಾಗಿ ಈ ವರ್ಗೀಕರಣವನ್ನು ಮಾಡತಕ್ಕಂಥ ಸಂದರ್ಭದೊಳಗಡೆ ಮೊದಲನೇ ಆದ್ಯತೆ ಕೊಟ್ಟಿರ್ತಕ್ಕಂಥ ಒಂದು ಗುಂಪನ್ನು ಅಲೆಮಾರಿಗಳ ಗುಂಪಾಗಿ ಕೊಟ್ಟಿದ್ದಾರೆ. 1% ಮೀಸಲಾತಿ ಕೊಟ್ಟಿದ್ದಾರೆ. ಅದು ದೊಡ್ಡ ತಾಯ್ತನದ ವಿಷಯನೇ. ಯಾಕಂತ ಹೇಳಿದ್ರೆ ಅಲೆಮಾರಿಗಳು ಅತ್ಯಂತ ಹಿಂದೆ ಯಾರು ಉಳಿದಿದ್ದಾರ, ಸೌಲಭ್ಯಗಳು ಸಾಂವಿಧಾನಿಕವಾಗಿ ಹಂಚಲ್ಪಟ್ಟಿರ್ತಕ್ಕಂಥ ಸೌಲಭ್ಯಗಳೇನಿದ್ದಾವೆ, ವಿದ್ಯೆ, ಉದ್ಯೋಗ, ಆರ್ಥಿಕ ಸವಲತ್ತುಗಳು, ಇದನ್ನು ತೆಗೆದುಕೊಳ್ಳುವಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಾತಿಗೆ ಮೊದಲನೇ ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ತಾಯ್ತನದ ಅಂಶ ಆಗಿದೆ. ಮತ್ತು AKAD ಅಂತ ಹೇಳಿಕೊಂಡು ಹೊರಗಡೆ ಉಳ್ಕೊಂಡಿರ್ತಕ್ಕಂಥ ಜನಸಂಖ್ಯೆ ಏನಿದೆ ಆ ಜನಸಂಖ್ಯೆಗೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೂ ಕೂಡ 1% ಅವಕಾಶವನ್ನು ಕಲ್ಪಿಸಿಕೊಟ್ಟಿರೋಂಥದ್ದು ಒಂದು ಅಂಶ ಇದೆ. ಇಲ್ಲಿ ಒಂದು ವೇಳೆ ನೋಡೋದಾದ್ರೆ ಮಾದಿಗರು ಈ ವರದಿಯನ್ನು ವಿರೋಧಿಸ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ 15% ಮೀಸಲಾತಿಯನ್ನು ಸದಾಶಿವ ಅವರು 2012ದಾಗ ಹಂಚಿಕೆ ಮಾಡಿದಾಗ ನಮಗೆ ಬಂದಿರತಕ್ಕಂಥದ್ದು 6%. ಈಗ ನೀವು 17% ಹಂಚಿಕೆ ಮಾಡಿದಾಗಲೂ ನಮಗೆ 6% ಬಂದಿದೆ. ನಮ್ಮೊಳಗಡೆ ತಾಯ್ತನ ಇದೆ. ನಮ್ಮ ಪಾಲು ಇನ್ಯಾರು ಕಿತ್ಕೊಂಡು ತಿಂದರೂ ಕೂಡ ಇದನ್ನು ಅನುಭವಿಸ್ಬೇಕಂತಕ್ಕಂಥ ಒಂದು ತಾಯ್ತನ ಇದೆ. ಯಾರು ತಿಂದರೂ ಕೂಡ ತುಳಿತಕ್ಕೊಳಗಾದವರು ಕೊಟ್ಟರೆ ಅನ್ನೋ ತಾಯ್ತನ ಇರೋದಕ್ಕೋಸ್ಕರ ನಾವು ಒಪ್ಕೊಳ್ತಾ ಇದ್ದೀವಿ. ಅಕಸ್ಮಾತ್ ಈ ವರದಿಯನ್ನು ಯಾರಾದರೂ ವಿರೋಧಿಸ್ತಾರೆ ಅನ್ನೋದಾದ್ರೆ ಅವರು ಸಂವಿಧಾನ ವಿರೋಧಿಗಳಾಗಿರ್ತಾರ, ಅಂಬೇಡ್ಕರ್ ವಿರೋಧಿಗಳಾಗಿರ್ತಾರ. ಯಾರು ಒಳ ಮೀಸಲಾತಿಯನ್ನು ವಿರೋಧಿಸ್ತಾರ ಅವರು ಮೀಸಲಾತಿಯನ್ನು ತೆಗೆದುಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಜನರಾಗಿರ್ತಾರಂತ ಈ ಮೂಲಕ ಸಂದೇಶ ಕೊಡ್ತೀವಿ. ಕೊನೆಯ ಪ್ರಶ್ನೆ ಸರ್, ಇವತ್ತು ಏನು ಹೋರಾಟ ಶುರುವಾಗಿದೆ ನಿನ್ನೆ, ಈ ಹೋರಾಟದ ಮೂಲಕ ಎಲ್ಲೋ ಒಂದು ಕಡೆಗೆ ಒಳ ಮೀಸಲಾತಿ ಹೋರಾಟಗಾರರು ಕೆಲವೊಂದು ಕಡೆಗೆ ಹೊಡೆದೋಗಿದ್ರು, ಈಗೆಲ್ಲ ಒಂದಾಗಿದ್ದೀರಾ. ಈ ಒಂದಾಗುವಿಕೆಗೆ ಕಾರಣ ಏನು ಮತ್ತು ಒಂದಾಗುವಿಕೆಗೆ ಮುಂದುವರೆದಂತೆ ಈಗ ಏನು ಮಾದಿಗ ಸಮುದಾಯ ಇರ್ಬೋದು ಮತ್ತು ವಲಯ ಸಮುದಾಯ ಇರ್ಬೋದು ದಲಿತ ಚಳುವಳಿಯನ್ನು ಮುಂದೆ ನಡೆಸುವಂತಹ ಒಂದು ಮುನ್ನೋಟ ಬೇಕಾಗುತ್ತೆ. ಈ ಮುನ್ನೋಟ, ಈ ಒಗ್ಗಟ್ಟು ಎಲ್ಲವನ್ನು ನೀವು ಹೇಗೆ ನೋಡ್ತೀರಾ? ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಸರ್, ನಿಮಗೆ ಒಳ ಮೀಸಲಾತಿ ಚಳುವಳಿಗೆ 35 ವರ್ಷದ ಇತಿಹಾಸ ಇದೆ. 35 ವರ್ಷದ ಇತಿಹಾಸದಲ್ಲಿ ಕೂಡ ಒಳ ಮೀಸಲಾತಿ ಚಳುವಳಿಯನ್ನು ನೀವು ಸುದೀರ್ಘವಾಗಿ ಗಮನಿಸಿ ಅಂತ ಬಂದರೆ 2017ರಲ್ಲಿ ರಾಜಕೀಯ ಪ್ರೇರಿತವಾದಂಥ ಚಳುವಳಿಗಳು ಶುರುವಾದವು. ಅಂದರೆ ರಾಜಕಾರಣಿಗಳೇ ದುಡ್ಡು ಕೊಟ್ಟು ಮಾಡಿಸ್ತಕ್ಕಂಥ ಚಳುವಳಿಗಳು ಬೇರೆ, ಹೋರಾಟಗಾರರು ನಿಜವಾಗ್ಲೂ ರಾಜಕೀಯತರವಾಗಿರ್ತಕ್ಕಂಥ ಹೋರಾಟಗಾರರು ಜನಸಾಮಾನ್ಯರ ಜೊತೆಗೂಡಿ ಮಾಡತಕ್ಕಂಥ ಚಳುವಳಿಯೇ ಬೇರೆ. ಆ ಚಳುವಳಿಯನ್ನು ನೋಡ್ತಕ್ಕಂಥ ಸಂದರ್ಭದೊಳಗಡೆ ಈ ಹೋರಾಟ ಕೆಲವು ಅಂಶದಲ್ಲಿ ದಿಕ್ಕು ತಪ್ಪಿರ್ತಕ್ಕಂಥ ಅಂಶಗಳಿದ್ದಾವೆ, ರಾಜಕೀಯ ಪ್ರೇರಿತವಾದಂಥ ಹೋರಾಟಗಳಿದ್ದಾವೆ. ಈಗ ರಾಜಕಾರಣಿಗಳೇ ಬೀದಿಗಿಳಿದು ಮಾಡ್ತಕ್ಕಂಥ ಹೋರಾಟ ಇದ್ದಾವೆ. ನಮ್ಮ ಸಂದೇಶ ಏನಿದೆ ಅಂದ್ರೆ
ಯಾರು ರಾಜಕಾರಣಿಗಳಿದ್ದೀರಿ ನಿಮಗೆ ಹೋರಾಟ ಮಾಡೋದಕ್ಕೋಸ್ಕರ ಸದನವನ್ನು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರ, ಸದನದೊಳಗಡೆ ಮಾತಾಡಬೇಕಾಗಿದೆ, ಸದನದೊಳಗಡೆ ನೀವು ಧ್ವನಿ ಎತ್ತಬೇಕಾಗಿದೆ. ನಿಮ್ಮ ಹೋರಾಟ ರಾಜಕೀಯವಾಗಿ ಸದನದೊಳಗಡೆ ಇರಬೇಕು. ಆದರೆ ನೀವೇ ಬಂದು ಬೀದಿಗೆ ಹೋರಾಟ ಮಾಡೋದ್ರಿಂದ ಮೂಲ ಹೋರಾಟಗಾರರಿಗೆ ಅಪಮಾನ ಮಾಡಿದಂಗಾಗುತ್ತಾ. ಇವತ್ತಿನ ದಿವಸ ಎಲ್ಲ ಸಂಘಟಕರು ನಾವೇನಾದರೂ ಈ ವೇದಿಕೆ ಒಳಗಡೆ ಒಂದಾಗಿದ್ದೀವಿ ಅನ್ನೋದಾದ್ರೆ ಕಳೆದ 3-4 ತಿಂಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಹೋರಾಟ ಯಾವ ರೀತಿ ದಿಕ್ಕು ತಪ್ಪಿದೆ, ಯಾವ ರೀತಿ ರಾಜಕೀಯವಾಗಿ ನಡೀತಿದೆ. BJP ಅವರಿಂದ ಆಂತರಿಕವಾಗಿ ಪ್ರೇರಣೆಗೊಂಡು ಮಾಡತಕ್ಕಂಥ ಹೋರಾಟಗಳು ಯಾವಿದ್ದಾವ ಅವೆಲ್ಲವನ್ನು ಗಮನಿಸಿಕೊಂತ ಕುಳಿತಿರ್ತಕ್ಕಂಥ 35 ವರ್ಷದ ಹೋರಾಟಗಾರರು 3.5-4 ತಿಂಗಳಿಂದ ಗಮನಿಸಿದ್ದೀವಿ. ನಾವು ಈ ವೇದಿಕೆಗೆ ಬರಬೇಕಾದ್ರೆ ಯಾರೂ ಮಾತಾಡಿಕೊಂಡಿಲ್ಲ, ಒಂದು ಸಭೆ ಕರೆದಿಲ್ಲ, ಒಂದು ಸಭೆಯಲ್ಲಿ ಕುಳಿತುಕೊಂಡಿದ್ದಿಲ್ಲ. ಮೂಲ ಹೋರಾಟಗಾರರು ಒಂದು ಕಡೆ ಕುಳಿತು ಈ ಒಂದು ಹೋರಾಟವನ್ನು ತಾರ್ಕಿಕವಾದಂಥ ಒಂದು ಅಂತ್ಯ ಕಾಣಿಸ್ಬೇಕಂತಕ್ಕಂಥ ಹಿನ್ನೆಲೆ ಒಳಗಡೆ ನಾವೆಲ್ಲರೂ ಒಂದಾಗಿದ್ದೀವಿ. ಇದು ಕೇವಲ ಮಾದಿಗರ ಹೋರಾಟ ಅಲ್ಲ, ಮಾನವೀಯತೆಯ ಹೋರಾಟ, ಮನುಷ್ಯತ್ವದ ಹೋರಾಟ, ಎಲ್ಲರಿಗೆ ಹಂಚಿಕೆ ಮಾಡಿ ತಿಂತಕ್ಕಂಥ ಬುದ್ಧನ ಹೋರಾಟ, ಅಂಬೇಡ್ಕರ್ನ ಆಶಯದ ಹೋರಾಟವಾಗಿದೆ. ಈ ಹೋರಾಟ ನಡೆಸ್ತಕ್ಕಂಥವ್ರು ಕೂಡ ದಲಿತ ಸಂಘರ್ಷ ಸಮಿತಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಆಶಯ ಏನಾಗಿದೆ ಅಂದರೆ ಹಂಚಿಕೊಂಡು ತಿಂತಕ್ಕಂಥ ತತ್ವಕ್ಕೆ ಎಲ್ಲರೂ ಭದ್ರ ಆಗಬೇಕಂತಕ್ಕಂಥ ಹಿನ್ನೆಲೆ ಒಳಗಡೆ ನಾವು ಒಗ್ಗೂಟಿ ಈ ಹೋರಾಟವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಇದಿಷ್ಟು ಒಳ ಮೀಸಲಾತಿ ಹೋರಾಟಗಾರರಾದಂತಹ ಶಿವರಾಯ ಅಗ್ರಹಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಪಾಂಡು ಜೊತೆ ಯತಿರಾಜ್ ಬಯಲಾನಿ, ಬೆಂಗಳೂರು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.